ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬಾಡಿಗೆ ಮನೆ ಏನು ಆತ ವಾಸ ಇದ್ದಂತಹ ಬಾಡಿಗೆ ಮನೆ ಇತ್ತು. ಆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದೆ. ಕಲಬುರಗಿಯ ಬಾಡಿಗೆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟಿದೆ. 2 ತಿಂಗಳ ಹಿಂದೆ ಬಾಡಿಗೆಗೆ ಬಿಟ್ಟಿರುವಂತಹ ಮಾಹಿತಿಯನ್ನ ಪಡೆದಿದೆ ಸಿಐಡಿ. ಅಕ್ಕಪಕ್ಕದವರ ಹೇಳಿಕೆಯನ್ನು ಕೂಡ ಪಡೆದು ವಾಪಸ್ ಆಗಿದೆ ಸಿಐಡಿ ತಂಡ. ಸಚಿನ್ ಪಾಂಚಾಳ್ ವಾಸವಿದ್ದ ಮನೆಯನ್ನ ಬೇರೆಯವರಿಗೆ ಮನೆ ಮಾಲೀಕರು ಬಾಡಿಗೆಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಆತ ಅಲ್ಲಿಂದ ಖಾಲಿ ಮಾಡಿಕೊಂಡು ಮನೆಗೆ ಬಂದಿದ್ದಾನೆ. ಕಲಬುರಗಿ ಸಿಐಡಿ ತಂಡ ಆತ ಹೇಗಿದ್ದ ಏನು ಎತ್ತ ಸಚಿನ್ ಪಾಂಚಾಳ್ ಕುರಿತಾದ ಮಾಹಿತಿಯನ್ನ ಕಲೆ ಹಾಕಿದೆ. ಜಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಸಿಐಡಿ ತನಿಖೆಯನ್ನ ತೀವ್ರಗೊಳಿಸಿದೆ. ಏನೆಲ್ಲ ಮಾಹಿತಿ ಕಲೆ ಹಾಕಿದಾರಂತೆ, ಯಾವ ರೀತಿಯಲ್ಲಿ ಪರಿಶೀಲನೆ ನಡೆಸಿದ್ರು, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಒಂದ್ ಕಡೆ ಈಗಾಗಲೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತೋಗೋ ಗ್ರಾಮದಲ್ಲಿ ಸಿಐಡಿ ಅಧಿಕಾರಿಗಳು ಅವರ ಕುಟುಂಬದ ಸದಸ್ಯರನ್ನ ವಿಚಾರಣೆ ನಡೆಸಿ ಅಲ್ಲೂ ಕೂಡ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅದಾದ ಬಳಿಕ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಅಂದ್ರೆ ಕಲಬುರಗಿಯಲ್ಲಿ ವಾಸವಾಗಿದ್ದ, ಇಲ್ಲಿಂದಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಪಡೆದಂತ ಸಿಐಡಿ ಅಧಿಕಾರಿಗಳ ತಂಡ ಇಲ್ಲೂ ಕೂಡ ಕಲಬುರಗಿಯ ಏನು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತ ಗೋಲಾ ಲೇಔಟ್ ನಲ್ಲಿ ಇರುವಂತ ಆತನ ಬಾಡಿಗೆ ಮನೆಗೆ ಭೇಟಿ ನೀಡಿರುವಂತದ್ದು. ಆದ್ರೆ ಆತ ಕಳೆದ 2 ತಿಂಗಳ ಹಿಂದೆ ಈ ಬಾಡಿಗೆ ಮನೆಯನ್ನ ಖಾಲಿ ಮಾಡಿರುವಂತ ಮಾಹಿತಿಯೂ ಕೂಡ ಇಲ್ಲಿನ ಸಿಐಡಿ ಅಧಿಕಾರಿಗಳು ಪಡೆದಿರುವಂತದ್ದು. 2 ತಿಂಗಳ ಹಿಂದೆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಮನೆ ಮಾಲೀಕ ಬೇರೆಯವರಿಗೆ ಮನೆ ಬಾಡಿಗೆ ಕೂಡ ಕೊಟ್ಟಿರುವಂತ ವಿಚಾರ ಇದೀಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಅದಲ್ಲದೆ ಆತ ಇಲ್ಲಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿಯಾಗಿದ್ದ, ಯಾರೆಲ್ಲ ಬಂದು ಹೋಗ್ತಾ ಇದ್ರು ಅನ್ನುವಂತ ವಿಚಾರಗಳನ್ನು ಕೂಡ ಅಕ್ಕಪಕ್ಕದಲ್ಲಿರುವಂತ ಏನು ಅಂಗಡಿ ಮಾಲೀಕರನ್ನ ಕೇಳಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಕಲಬುರಗಿಯಿಂದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪ್ರಕಾಶ್. ಡೀಟೇಲ್ಸ್ಗಾಗಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬಾಡಿಗೆ ಮನೆ ಏನು ಆತ ವಾಸ ಇದ್ದಂತಹ ಬಾಡಿಗೆ ಮನೆ ಇತ್ತು. ಆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದೆ. ಕಲಬುರಗಿಯ ಬಾಡಿಗೆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟಿದೆ. 2 ತಿಂಗಳ ಹಿಂದೆ ಬಾಡಿಗೆಗೆ ಬಿಟ್ಟಿರುವಂತಹ ಮಾಹಿತಿಯನ್ನ ಪಡೆದಿದೆ ಸಿಐಡಿ. ಅಕ್ಕಪಕ್ಕದವರ ಹೇಳಿಕೆಯನ್ನು ಕೂಡ ಪಡೆದು ವಾಪಸ್ ಆಗಿದೆ ಸಿಐಡಿ ತಂಡ. ಸಚಿನ್ ಪಾಂಚಾಳ್ ವಾಸವಿದ್ದ ಮನೆಯನ್ನ ಬೇರೆಯವರಿಗೆ ಮನೆ ಮಾಲೀಕರು ಬಾಡಿಗೆಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಆತ ಅಲ್ಲಿಂದ ಖಾಲಿ ಮಾಡಿಕೊಂಡು ಮನೆಗೆ ಬಂದಿದ್ದಾನೆ. ಕಲಬುರಗಿ ಸಿಐಡಿ ತಂಡ ಆತ ಹೇಗಿದ್ದ ಏನು ಎತ್ತ ಸಚಿನ್ ಪಾಂಚಾಳ್ ಕುರಿತಾದ ಮಾಹಿತಿಯನ್ನ ಕಲೆ ಹಾಕಿದೆ. ಜಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಸಿಐಡಿ ತನಿಖೆಯನ್ನ ತೀವ್ರಗೊಳಿಸಿದೆ. ಏನೆಲ್ಲ ಮಾಹಿತಿ ಕಲೆ ಹಾಕಿದಾರಂತೆ, ಯಾವ ರೀತಿಯಲ್ಲಿ ಪರಿಶೀಲನೆ ನಡೆಸಿದ್ರು, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಒಂದ್ ಕಡೆ ಈಗಾಗಲೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತೋಗೋ ಗ್ರಾಮದಲ್ಲಿ ಸಿಐಡಿ ಅಧಿಕಾರಿಗಳು ಅವರ ಕುಟುಂಬದ ಸದಸ್ಯರನ್ನ ವಿಚಾರಣೆ ನಡೆಸಿ ಅಲ್ಲೂ ಕೂಡ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅದಾದ ಬಳಿಕ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಅಂದ್ರೆ ಕಲಬುರಗಿಯಲ್ಲಿ ವಾಸವಾಗಿದ್ದ, ಇಲ್ಲಿಂದಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಪಡೆದಂತ ಸಿಐಡಿ ಅಧಿಕಾರಿಗಳ ತಂಡ ಇಲ್ಲೂ ಕೂಡ ಕಲಬುರಗಿಯ ಏನು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತ ಗೋಲಾ ಲೇಔಟ್ ನಲ್ಲಿ ಇರುವಂತ ಆತನ ಬಾಡಿಗೆ ಮನೆಗೆ ಭೇಟಿ ನೀಡಿರುವಂತದ್ದು. ಆದ್ರೆ ಆತ ಕಳೆದ 2 ತಿಂಗಳ ಹಿಂದೆ ಈ ಬಾಡಿಗೆ ಮನೆಯನ್ನ ಖಾಲಿ ಮಾಡಿರುವಂತ ಮಾಹಿತಿಯೂ ಕೂಡ ಇಲ್ಲಿನ ಸಿಐಡಿ ಅಧಿಕಾರಿಗಳು ಪಡೆದಿರುವಂತದ್ದು. 2 ತಿಂಗಳ ಹಿಂದೆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಮನೆ ಮಾಲೀಕ ಬೇರೆಯವರಿಗೆ ಮನೆ ಬಾಡಿಗೆ ಕೂಡ ಕೊಟ್ಟಿರುವಂತ ವಿಚಾರ ಇದೀಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಅದಲ್ಲದೆ ಆತ ಇಲ್ಲಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿಯಾಗಿದ್ದ, ಯಾರೆಲ್ಲ ಬಂದು ಹೋಗ್ತಾ ಇದ್ರು ಅನ್ನುವಂತ ವಿಚಾರಗಳನ್ನು ಕೂಡ ಅಕ್ಕಪಕ್ಕದಲ್ಲಿರುವಂತ ಏನು ಅಂಗಡಿ ಮಾಲೀಕರನ್ನ ಕೇಳಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಕಲಬುರಗಿಯಿಂದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪ್ರಕಾಶ್. ಡೀಟೇಲ್ಸ್ಗಾಗಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬಾಡಿಗೆ ಮನೆ ಏನು ಆತ ವಾಸ ಇದ್ದಂತಹ ಬಾಡಿಗೆ ಮನೆ ಇತ್ತು. ಆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದೆ. ಕಲಬುರಗಿಯ ಬಾಡಿಗೆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟಿದೆ. 2 ತಿಂಗಳ ಹಿಂದೆ ಬಾಡಿಗೆಗೆ ಬಿಟ್ಟಿರುವಂತಹ ಮಾಹಿತಿಯನ್ನ ಪಡೆದಿದೆ ಸಿಐಡಿ. ಅಕ್ಕಪಕ್ಕದವರ ಹೇಳಿಕೆಯನ್ನು ಕೂಡ ಪಡೆದು ವಾಪಸ್ ಆಗಿದೆ ಸಿಐಡಿ ತಂಡ. ಸಚಿನ್ ಪಾಂಚಾಳ್ ವಾಸವಿದ್ದ ಮನೆಯನ್ನ ಬೇರೆಯವರಿಗೆ ಮನೆ ಮಾಲೀಕರು ಬಾಡಿಗೆಗೆ ಕೊಟ್ಟಿದ್ದಾರೆ. ಆಲ್ರೆಡಿ ಆತ ಅಲ್ಲಿಂದ ಖಾಲಿ ಮಾಡಿಕೊಂಡು ಮನೆಗೆ ಬಂದಿದ್ದಾನೆ. ಕಲಬುರಗಿ ಸಿಐಡಿ ತಂಡ ಆತ ಹೇಗಿದ್ದ ಏನು ಎತ್ತ ಸಚಿನ್ ಪಾಂಚಾಳ್ ಕುರಿತಾದ ಮಾಹಿತಿಯನ್ನ ಕಲೆ ಹಾಕಿದೆ. ಜಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಸಿಐಡಿ ತನಿಖೆಯನ್ನ ತೀವ್ರಗೊಳಿಸಿದೆ. ಏನೆಲ್ಲ ಮಾಹಿತಿ ಕಲೆ ಹಾಕಿದಾರಂತೆ, ಯಾವ ರೀತಿಯಲ್ಲಿ ಪರಿಶೀಲನೆ ನಡೆಸಿದ್ರು, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ?
ಶ್ರೀಲಕ್ಷ್ಮಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು. ಒಂದ್ ಕಡೆ ಈಗಾಗಲೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತೋಗೋ ಗ್ರಾಮದಲ್ಲಿ ಸಿಐಡಿ ಅಧಿಕಾರಿಗಳು ಅವರ ಕುಟುಂಬದ ಸದಸ್ಯರನ್ನ ವಿಚಾರಣೆ ನಡೆಸಿ ಅಲ್ಲೂ ಕೂಡ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು. ಅದಾದ ಬಳಿಕ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಅಂದ್ರೆ ಕಲಬುರಗಿಯಲ್ಲಿ ವಾಸವಾಗಿದ್ದ, ಇಲ್ಲಿಂದಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಪಡೆದಂತ ಸಿಐಡಿ ಅಧಿಕಾರಿಗಳ ತಂಡ ಇಲ್ಲೂ ಕೂಡ ಕಲಬುರಗಿಯ ಏನು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತ ಗೋಲಾ ಲೇಔಟ್ ನಲ್ಲಿ ಇರುವಂತ ಆತನ ಬಾಡಿಗೆ ಮನೆಗೆ ಭೇಟಿ ನೀಡಿರುವಂತದ್ದು. ಆದ್ರೆ ಆತ ಕಳೆದ 2 ತಿಂಗಳ ಹಿಂದೆ ಈ ಬಾಡಿಗೆ ಮನೆಯನ್ನ ಖಾಲಿ ಮಾಡಿರುವಂತ ಮಾಹಿತಿಯೂ ಕೂಡ ಇಲ್ಲಿನ ಸಿಐಡಿ ಅಧಿಕಾರಿಗಳು ಪಡೆದಿರುವಂತದ್ದು. 2 ತಿಂಗಳ ಹಿಂದೆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಮನೆ ಮಾಲೀಕ ಬೇರೆಯವರಿಗೆ ಮನೆ ಬಾಡಿಗೆ ಕೂಡ ಕೊಟ್ಟಿರುವಂತ ವಿಚಾರ ಇದೀಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಅದಲ್ಲದೆ ಆತ ಇಲ್ಲಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿಯಾಗಿದ್ದ, ಯಾರೆಲ್ಲ ಬಂದು ಹೋಗ್ತಾ ಇದ್ರು ಅನ್ನುವಂತ ವಿಚಾರಗಳನ್ನು ಕೂಡ ಅಕ್ಕಪಕ್ಕದಲ್ಲಿರುವಂತ ಏನು ಅಂಗಡಿ ಮಾಲೀಕರನ್ನ ಕೇಳಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಕಲಬುರಗಿಯಿಂದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪ್ರಕಾಶ್. ಡೀಟೇಲ್ಸ್ಗಾಗಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಬಾಡಿಗೆ ಮನೆ ಏನು ಆತ ವಾಸ ಇದ್ದಂತಹ ಬಾಡಿಗೆ ಮನೆ ಇತ್ತು, ಆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದೆ. ಕಲಬುರಗಿಯ ಬಾಡಿಗೆ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟಿದೆ. 2 ತಿಂಗಳ ಹಿಂದೆ ಬಾಡಿಗೆಗೆ ಬಿಟ್ಟಿರುವಂತಹ ಮಾಹಿತಿಯನ್ನ ಪಡೆದಿದೆ ಸಿಐಡಿ. ಅಕ್ಕಪಕ್ಕದವರ ಹೇಳಿಕೆಯನ್ನು ಕೂಡ ಪಡೆದು ವಾಪಸ್ ಆಗಿದೆ ಸಿಐಡಿ ತಂಡ. ಸಚಿನ್ ಪಾಂಚಾಳ್ ವಾಸವಿದ್ದ ಮನೆಯನ್ನ ಬೇರೆಯವರಿಗೆ ಮನೆ ಮಾಲೀಕರು ಬಾಡಿಗೆಗೆ ಕೊಟ್ಟಿದ್ದಾರೆ ಆಲ್ರೆಡಿ. ಆತ ಅಲ್ಲಿಂದ ಖಾಲಿ ಮಾಡಿಕೊಂಡು ಮನೆಗೆ ಬಂದಿದ್ದಾನೆ. ಕಲಬುರಗಿ ಸಿಐಡಿ ತಂಡ ಆತ ಹೇಗಿದ್ದ, ಏನು ಎತ್ತ ಸಚಿನ್ ಪಾಂಚಾಳ್ ಕುರಿತಾದ ಮಾಹಿತಿಯನ್ನ ಕಲೆ ಹಾಕಿದೆ. ಜಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಸಿಐಡಿ ತನಿಖೆಯನ್ನ ತೀವ್ರಗೊಳಿಸಿದೆ, ಏನೆಲ್ಲ ಮಾಹಿತಿ ಕಲೆ ಹಾಕಿದಾರಂತೆ, ಯಾವ ರೀತಿಯಲ್ಲಿ ಪರಿಶೀಲನೆ ನಡೆಸಿದ್ರು, ನಿಮ್ಮ ಹತ್ರ ಏನು ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಒಂದ್ ಕಡೆ ಈಗಾಗಲೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟ್ಟಿತೋಗೋ ಗ್ರಾಮದಲ್ಲಿ ಸಿಐಡಿ ಅಧಿಕಾರಿಗಳು ಅವರ ಕುಟುಂಬದ ಸದಸ್ಯರನ್ನ ವಿಚಾರಣೆ ನಡೆಸಿ ಅಲ್ಲೂ ಕೂಡ ಸಾಕಷ್ಟು ಮಹತ್ವದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅದಾದ ಬಳಿಕ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೂ ಮುನ್ನ ಅಂದ್ರೆ ಕಲಬುರಗಿಯಲ್ಲಿ ವಾಸವಾಗಿದ್ದ, ಇಲ್ಲಿಂದಲೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಪಡೆದಂತ ಸಿಐಡಿ ಅಧಿಕಾರಿಗಳ ತಂಡ ಇಲ್ಲೂ ಕೂಡ ಕಲಬುರಗಿಯ ಏನು ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರುವಂತ ಗೋಲಾ ಲೇಔಟ್ ನಲ್ಲಿ ಇರುವಂತ ಆತನ ಬಾಡಿಗೆ ಮನೆಗೆ ಭೇಟಿ ನೀಡಿರುವಂತದ್ದು. ಆದ್ರೆ ಆತ ಕಳೆದ 2 ತಿಂಗಳ ಹಿಂದೆ ಈ ಬಾಡಿಗೆ ಮನೆಯನ್ನ ಖಾಲಿ ಮಾಡಿರುವಂತ ಮಾಹಿತಿಯೂ ಕೂಡ ಇಲ್ಲಿನ ಸಿಐಡಿ ಅಧಿಕಾರಿಗಳು ಪಡೆದಿರುವಂತದ್ದು. 2 ತಿಂಗಳ ಹಿಂದೆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೆ ಇಲ್ಲಿ ಮನೆ ಮಾಲೀಕ ಬೇರೆಯವರಿಗೆ ಮನೆ ಬಾಡಿಗೆ ಕೂಡ ಕೊಟ್ಟಿರುವಂತ ವಿಚಾರ ಇದೀಗ ಸಿಐಡಿ ಅಧಿಕಾರಿಗಳು ಕಲೆ ಹಾಕಿರುವಂತದ್ದು. ಅದಲ್ಲದೆ ಆತ ಇಲ್ಲಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಯಾವ ರೀತಿಯಾಗಿದ್ದ, ಯಾರೆಲ್ಲ ಬಂದು ಹೋಗ್ತಾ ಇದ್ರು ಅನ್ನುವಂತ ವಿಚಾರಗಳನ್ನು ಕೂಡ ಅಕ್ಕಪಕ್ಕದಲ್ಲಿರುವಂತ ಏನು ಅಂಗಡಿ ಮಾಲೀಕರನ್ನ ಕೇಳಿ ವಿಚಾರಣೆಯನ್ನ ನಡೆಸಿರುವಂತದ್ದು. ಎಲ್ಲ ಮಾಹಿತಿಗಳನ್ನು ಕೂಡ ಈಗ ಸಿಐಡಿ ಅಧಿಕಾರಿಗಳು ಕಲಬುರಗಿಯಿಂದ ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಪ್ರಕಾಶ್. ಡೀಟೇಲ್ಸ್ಗಾಗಿ